ಅಣ್ಣನಿಗಿನ್ನ ಗೊತ್ತಿಲ್ಲ. ಆ ಬಿಡದಿ ಕೈಗಾರಿಕಾ ಸಂಸ್ಥೆಯ ಸ್ಟೋರಿ ರೈಟ್ರು, ಕತೆಗಾರ ಎಲ್ಲನೇ ಕುಮಾರಸ್ವಾಮಿನೇ. ಫಿಲಮ್ ಮಾತ್ರ ಕಾಂಗ್ರೆಸ್ ಪಕ್ಷ ತೆಗಿಯಕ್ಕೆ ಹೋಗ್ತಾ ಇದೆ. ಅಣ್ಣ ಹಳೆ ಹೀರೋ ಆಗಿದ್ನಲ್ಲ, ಅದಕ್ಕೆ ಹೆಂಗೆ ಅನ್ಸುತ್ತೆ. ಅಣ್ತಮ್ಮ, ನೀನು ಹಳೆ ಹೀರೋ ಆಗಿರ್ಬೋದು, ಫಿಲಮ್ ನಾವು ತೆಗ್ದು ಎಲ್ಲಿ ಸಕ್ಸಸ್ ಆಗ್ಬಿಡ್ತು ಅಂತ ಭಯ ಬಂದಿದೆ ನಿನಗೆ, ಅದಕ್ಕೆ ಹೆಂಗೆ ಆಡ್ತಾ ಇದೀಯಾ. ಈ ಫಿಲಮ್ಮು, ಸ್ಕ್ರಿಪ್ಟ್ ರೈಟ್ರು, ಯಾರು ಏನಾಗಬೇಕು ಮತ್ತು ಯಾರು ಹೀರೋ ಆಗಬೇಕು ಅಂತ ಆಲ್ರೆಡಿ ಡೀಲ್ ಆಗಿತ್ತು DLF ಜೊತೆ ಅಣ್ಣಂದು, ಕುಮಾರಣ್ಣಂದು. ಅದನ್ನು ಮರ್ತುಬಿಟ್ಟವ್ರೆ ನಿಖಿಲ್ ಅವರು. ಈ ಫಿಲಮ್ಮು, ರೈಟ್ರು, ಕತೆಗಾರ ಎಲ್ಲ ನೀವೇನೆ. ಫಿಲಮ್ ಮಾತ್ರ ನಾವು ತೆಗಿತಾ ಇದ್ದೀವಿ ಅಷ್ಟೇ. ಜೊತೆಗೆ ಆ ಫಿಲಮಲ್ಲಿ ಸೈಡ್ ಏನು ಇರಬೇಕು, ಏನು ಇರಬಾರ್ದು ಅಂತ ಜನಕ್ಕೆ ಒಳ್ಳೇದಾಗಬೇಕು. ಆ ಬೆಲೆ ಹೆಚ್ಚಾಗಿ ಸಿಗಬೇಕು ರೈತರಿಗೆ. ಯಾರಿಗೆ ತೊಂದರೆ ಆಗಿದೆ ಅದ್ರ ಪರ ನಿಂತು ಕುಂತು ಮಾತಾಡುವಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸದಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ. ಇದಕ್ಕೆಲ್ಲ ಕತೆಗಾರರೆಲ್ಲ ಕುಮಾರಸ್ವಾಮಿಯವರು ಮತ್ತು BJPನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವಾಗಲೂ ಅವರೇ 2020 ಇದ್ದಿದ್ದು. ನಾನು ಅದನ್ನೇ ಹೇಳ್ತಾ ಇದ್ದೆ, 2020 ಇನ್ನೊಂದು ಪದ ಇದೆ, ರೈತ ಅಂತ ಹೇಳ್ತಾರಲ್ಲ. 2020 ಅಂತ ಒಂದು ಉಪ್ಪಿದೆ. ಇವಾಗ ಗೊಬ್ಬರ ಹಾಕ್ತಾರೆ 2020 ಅಂದ್ಬಿಟ್ಟು. ಬೆಳೆ ಬಂದಿಲ್ಲ ಅಂದರೆ ಯಾರು ರೈತರಿದ್ರೆ ಗೊತ್ತಾಗುತ್ತೆ. ಗೊತ್ತಾ ಅಣ್ಣಗೆ 2020 ಅಂದರೆ? ಗೊತ್ತಿಲ್ಲ ಅವ್ರಿಗೆ. ಯಾಕೆ ಹೇಳಿ? 2020 ಗೊತ್ತಿರೋದು ಅದು JDS ಮತ್ತು BJP ಸರ್ಕಾರ ಮಾಡಿದ್ರಲ್ಲ, ಅದು ಮಾತ್ರ ಅಣ್ಣಂಗೆ ಗೊತ್ತಿರುತ್ತೆ. 2020 ಅಂತ ಒಂದು ಗೊಬ್ಬರ ಇದೆ, ಹೋಗಿ ನೋಡಿ ತಿಳ್ಕೊಳ್ಳಿ. ರೈತರ ಮಗ ಆಗಿ ಮಣ್ಣಿನ ಮಗ ಅಂದ್ರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ನೋಡಿ, ಇಷ್ಟು ದಿವಸ ದೇವೇಗೌಡರು ಆಯಿತು. ದೇವೇಗೌಡರು ಭಾಳ ಮುತ್ಸದ್ದಿಗಳು, ರಾಷ್ಟ್ರವನ್ನು ಆಳಿದಂಥವ್ರು, ರಾಜ್ಯಕ್ಕೆಲ್ಲ ತಂದು ಮಾಡಿದ್ದಾರೆ. ನೀವೇನು ಮಾಡಿದ್ದೀರಾ ನಿಖಿಲ್ ಕುಮಾರಸ್ವಾಮಿಯವರು? ನಿಮ್ಮ ಸ್ಟೇಟಸ್ನ ಹೇಳ್ಕೊತಿರಲ್ಲ, ನಾನು ಇದು ಮಾಡಿದ್ದೀನಿ ಅಂತ. ಯಾವ ಹೋರಾಟ ಮಾಡಿದ್ದೀರಾ? ಯಾವ ಬೀದಿಗೆ ಬಂದು ಇಳಿದು ನೀವು ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಾ? ನೀವು ಸ್ವಾರ್ಥದಿಂದ ಮಾಡ್ಬೋದೇ ಹೊರತು, ನೀವು ಆಯ್ತು ಕುಮಾರಸ್ವಾಮಿಯವರು ಇತ್ತೀಚೆಗೆ ನೋಡಬೇಕು, ನಾನು ಮಂಡ್ಯಕ್ಕೆ ಕೈಗಾರಿಕೆ ತರೋದಕ್ಕೆ ಓಡಾಡ್ತಾ ಇದ್ದೀನಿ ಅಂತ ಕತೆ ಹೇಳ್ತಾರೆ. ಅಲ್ಲಿ ತೊಂದರೆ ಆಗಲ್ಲ ಜನಕ್ಕೆ. ಆಯ್ತು, ಯಾಕೆ ಬಿಡದಿಗೆ ಯಾಕೆ ತರಬಾರ್ದಾಗತ್ತೆ? ಅಲ್ಲಿ ತರೋರು ಬಿಡದಿ ನಿಮ್ಗೆ ಜಾಗ ಕೊಟ್ರಲ್ಲ ಕರೆದು ರಾಮನಗರದವರು, ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅದರಿಂದನೇ ಈ ವಿರೋಧ ನಡೀತಾ ಇರೋದು ಬಿಟ್ಟರೆ ಬೇರೆ ಏನಿಲ್ಲ. ಇವರು ರಾಜಕೀಯಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ. ಯಾವುದನ್ನ, ಈ ವಿಚಾರವನ್ನು ಯಾವುದೇ ಒಂದು ಟೈಮು ಅವರೇ ಮಾಡಿ ಅಂತ ಹೇಳುವಂಥದ್ದು, ಇವಾಗ ಅವರೇ ಬೇಡ ಅಂತ ಹೇಳೋದು ಎಷ್ಟು ಸರಿ? ಇದು ಸರಿಯಾದ ವಿಚಾರ ಅಲ್ಲ. ಆಮೇಲೆ ನಿಖಿಲ್ ಕುಮಾರಸ್ವಾಮಿಯವರು ಅವರ ಲೆವೆಲ್ಗೆ ಮಾತಾಡಿದ್ರೆ ಒಳ್ಳೆಯದು. ಈಗ ನಾನು ಕೂಡ ಕೂತ್ಕೊಂಡು ಯಡಿಯೂರಪ್ಪ ಸಾಹೇಬ್ರಿಗೆ ಅಥವಾ ನಮ್ಮ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ಮಾತಾಡಿಬಿಟ್ರೆ ನಮ್ಮ ಲೆವೆಲ್ ಏನಾಗಬೇಕು? ನಾವಿನ್ನೂ ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಇನ್ನೂ ಎಷ್ಟು ದೂರ ಹೋಗ್ಬೇಕು, ಅದನ್ನು ಕಲ್ತ್ಕೊಳ್ಳೋದು ಕಲೀರಿ. ಅವ್ರ ಕೆಲಸ ಮಾಡಿರ್ತಾರೆ, ಅವ್ರದ್ದೇ ಆದಂಥ ವ್ಯಕ್ತಿತ್ವ ಇರುತ್ತೆ. ವ್ಯಕ್ತಿತ್ವ ರೂಪಿಸ್ಕೊಳ್ಳುವಂಥ ಕೆಲಸವನ್ನು ಮೊದಲು ಜನತಾದಳ ಮಾಡಬೇಕು. ಈಗ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೀನಿ, ಅಥವಾ ಮತ್ತಾರೋ ನಮ್ಮಲ್ಲಿ ಕೂಡ ರಿಜ್ವಾನ್ ಸಾಹೇಬ್ ಇದ್ದಾರೆ, MLA ಆಗಿದ್ದಾರೆ. ಬಸನಗೌಡ ಬಾದಾರ್ಲಿ ಅವರು MLC ಆಗಿದ್ದಾರೆ. ಅವರೆಲ್ಲ ಏನು ಮನೆಯಲ್ಲಿ ಸೀಲ್ ಹಾಕೊಂಡು ಬಂದು ಅಧ್ಯಕ್ಷರಾಗಿದ್ರಾ? ಸಿಗ್ನೇಚರ್ ಹಾಕೊಂಡು ಮನೆಯಲ್ಲಿ? ಕಾಂಗ್ರೆಸ್ ಪಕ್ಷ JDS ಥರ ಕಂಪ್ನಿ ಅಲ್ಲ, ಮನೆ ಕಂಪ್ನಿ ಅಲ್ಲ. ಇದಕ್ಕೆ ಸಾವಿರಾರು ಜನ ಕೆಲಸ ಮಾಡ್ತಾರೆ. ಸಾವಿರಾರು ಜಾತಿ ಧರ್ಮ ವರ್ಗಗಳನ್ನ ಮೀರಿ ಕೆಲಸ ಮಾಡುವಂಥ ಸಂಘಟನೆ ಇದೆ. ಅಲ್ಲಿಂದ ಬಂದು ಅಧ್ಯಕ್ಷ ಆಗುವಂಥದ್ದು. ನಿಮ್ಮ ಮನೇಲೆ ಲೆಟ್ರ್ ಬರ್ಕೊಂಡು ನೀನೇ ಸೈನ್ ಹಾಕೊಂಡು ಬಂದು ನಾನು ಅಧ್ಯಕ್ಷ ಅಂತ ಹೇಳಿದ್ರೆ ಅದು ಸಂಘಟನೆ ಆಗಲ್ಲ. ಮೊದಲು ದಯಮಾಡಿ ತಮ್ಮ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ರೈತರನ್ನ ಒಂದು ಪದ ಬಳಸ್ತಾರೆ, ದಂಧೆಕೋರರು, ಬ್ರೋಕರ್ಗಳು ಅಂತ. ಇವರೆಲ್ಲ ಯಾರಾಗಾದ್ರೆ ಹಾಸನದಿಂದ ಇಲ್ಲಿಗೆ ಅಂತ ಬಂದ್ರಾಗಾದ್ರೆ ಇವರು ಬ್ರೋಕರ್ ಕೆಲಸ ಮಾಡೋಕ್ಕೆ ಬಂದಿದ್ರು. ಹಂಗಾದ್ರೆ ರಾಮನಗರಕ್ಕೆ ಹಾಸನದಿಂದ ಇದರಲ್ಲೇ ಗೊತ್ತಾಗುತ್ತೆ ಇವರ ವ್ಯಕ್ತಿತ್ವ ಏನು ಅಂತ. ಇದು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ ಇವ್ರ ಸ್ಟೇಟಸ್ ಏನು ಅಂತ. ಸ್ಟೇಟಸ್ ಬಗ್ಗೆ DK ಶಿವಕುಮಾರ್ ಅವ್ರು ಏನು ಅಂತ ಅಂದರೆ, ಎಲ್ಲ ನೀವೇನೇನು ಮಾಡಿದ್ರು ಹಳೇದೆಲ್ಲ ಮರೆತು ಬಂದಲ್ಲಿ ಮಂಡ್ಯದಲ್ಲಿ ನೀನು ಗೆಲ್ಲಿಸ್ಬೇಕು ಅಂತ ನಿಂತ್ಕೊಂಡು ಹೋರಾಡಿದ್ರಲ್ಲಪ್ಪ, ಆ ತಪ್ಪಿಗೆ ಹೇಳ್ತಾ ಇದೆಯಾ ಇಷ್ಟೊಂದು ಕತೆಗಳನ್ನ. ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಅವಾಗ ವಿರೋಧ ಮಾಡ್ತಾಯಿದ್ರು ಕೂಡ ಮನೆ ಹೋಗಿ ರಿಕ್ವೆಸ್ಟ್ ಮಾಡಿ ಹಿಂಗೆಲ್ಲ ಮಾಡಬೇಡಿ, ಯಾರೋ ಯುವಕ ನಿಂತಿದ್ದಾನೆ ಅಂತ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಿನ್ನ ಗೆಲ್ಲಿಸ್ಬೇಕು ಅಂತ ಓಡಾಡಿದ್ರಲ್ಲ, ಜೊತೆಗೆ ಬಂದು ನಿಂತು ಜನ ಸೇರಿಸಿ ಮತ್ತೊಂದು ಮಾಡಿ, ಆ ತಪ್ಪಿಗೆ ಈ ಕತೆಗಳು ಹೊಡಿತಾ ಇದೆಯಾ. ನಿಮ್ಮ ತಂದೆಯನ್ನು CM ಆಗಿ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಬಾಂಬೆಲಿ ಹೋಗ್ಬಿಟ್ಟು ಮಳೇಲಿ ನಿಂತಿರ್ಲಿಲ್ವಾ MLAಗಳು ಕರ್ಕೊಂಬರ್ಬೇಕು ಅಂತ? ಅವಾಗ ಹೋಗಿದ್ರಾ? ನಿಮ್ಮ ದೊಡ್ಡಪ್ಪ ಹೋಗಿದ್ರು, ನಿಮ್ಮ ತಂದೆ ಹೋಗಿದ್ರಾ? DK ಶಿವಕುಮಾರ್ ಹೋಗಿದ್ರು. ಯಾಕೆ ಅಂದರೆ ಕೊಟ್ಟ ಮಾತಿಗೆ ತಪ್ಪಲ್ಲ ಅವರು ಯಾವತ್ತೂ ಕೂಡ. ಕೊಟ್ಟ ಮಾತಿಗೆ ತಪ್ಪದೇ ಇರುವಂಥ ಯಾರಾದರೂ ಮಗ ಇದ್ದರೆ ಈ ರಾಜ್ಯದಲ್ಲಿ DK ಶಿವಕುಮಾರ್ ಮಾತ್ರ. ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಮಾತು ಕೊಟ್ಟಿದ್ರು ಅವತ್ತು, ಅದೇ ರೀತಿ ಸಮ್ಮಿಶ್ರ ಸರ್ಕಾರ ಮಾಡೋದ್ರಲ್ಲಿ ಕೂಡ ಮಾತು ಕೊಟ್ಟಿದ್ರು, ನಾನು ಸರಿಯಾದ ರೀತಿಯಲ್ಲಿ ನಡೀತೀನಿ, ಜೊತೆಗೆ ಹೋಗ್ತೀನಿ ಅಂತ. ಅದಕ್ಕೆ ಅವತ್ತು ಅಷ್ಟೊಂದು ಕಷ್ಟಪಟ್ಟರು. ಅದನ್ನು ಬಿಟ್ಟು ಈಗ ನೀನು ಸಾಹೇಬ ನೀನು ಇಳಿತೀಯ 28ಕ್ಕೆ
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.